ಜೆಸಿಬಿ ಸದ್ದಿನ ಮಧ್ಯೆ ಎದ್ದಂಥ ಬಡವರ ಒಡಲೊಳಗಿನ ಕಿಚ್ಚೆಗೆ ಸಿದ್ದು ಸರ್ಕಾರ ಶರಣಾಗಿದೆ. ಕೇರಳದ ಲಾಬಿಗೆ ಮಣಿದ ರಾಜ್ಯ ಸರ್ಕಾರ ವಸತಿ ಯೋಜನೆಯಡಿ ನಿರಾಶ್ರಿತರಿಗೆ ಮನೆ ನೀಡೋಕೆ ನಿರ್ಧರಿಸಿದೆ. ಚುನಾವಣೆಯ ಕಾರಣಕ್ಕೆ ಪಿಣರಾಯಿ ರಾಜಕೀಯ ಆಟ ಅಂತ ಸಿಎಂ ಸಿದ್ದು ಬಿಗ್ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಕರ್ನಾಟಕ ಕೇರಳ ಮಧ್ಯೆ ಕೋಗಿಲು ಕಿಚ್ಚಿಗೆ ಕಾರಣ ಅಹಿಂದ ಸಮಾವೇಶ. ಕೆಂಪುಕೋಟೆಯಲ್ಲಿ ಒಬಿಸಿ ಚಾಂಪಿಯನ್ ಸಿದ್ದು ಪಾಲಿಟಿಕ್ಸ್ಗೆ ಪಿಣರಾಯಿ ಬುಲ್ಡೋಸರ್ ಟಕ್ಕರ್ ಕೊಟ್ಟಂತಿದೆ. ಇತ್ತ ಹಸ್ತೋತ್ಸವದಲ್ಲಿರುವಂತಹ ಕೆಸಿವಿಗೆ ಸಿಎಂ ಪಟ್ಟದ ಮೇಲೆ ಕಣ್ಣಿದೆ. ಈ ಎಲ್ಲ ಬೆಳವಣಿಗೆ ಕೇಸರಿ ಪಡೆಯನ್ನ ಕೆರಳಿಸಿದೆ. ಹೊಸ ವರ್ಷ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದೆ. ಈ ಬಾರಿಗೆ ಹೀಟ್ ಮ್ಯಾಪ್ ಟೆಕ್ನಾಲಜಿ ಬಳಸುವ ಬಗ್ಗೆ ಪೊಲೀಸರಿಗೆ ಹೊಸ ಐಡಿಯಾ ಹೊಳೆದಿದೆ. ಈ ಬಾರಿ ಭದ್ರತೆಗೆ 15,000 ಪೊಲೀಸರ ಕಣ್ಗಾವಲು ಇರಲಿದೆ. 8 ಕಡೆ ಸಾರಿಗೆ ವ್ಯವಸ್ಥೆ ಇದ್ದು ಎಣ್ಣೆ ಹೊಡೆದು ಟೈಟ್ ಆದವರಿಗೆ ಡ್ರಾಪ್ ವ್ಯವಸ್ಥೆ ಇದೆ. ಸಿಲಿಕಾನ್ ಸಿಟಿ ಐಟಿ ಕ್ಯಾಪಿಟಲ್ ಗಾರ್ಡನ್ ಸಿಟಿಗೆ ಡ್ರಗ್ ಸಿಟಿ ಕಳಂಕ ತಡ್ತಾ ಇದೆಯಾ? ನಿನ್ನೆ ರೇಡ್ ಇಂತಹ ಅನುಮಾನವೊಂದನ್ನ ಹುಟ್ಟಿಸಿದೆ. 3 ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಇತ್ತ ಹುಣಸೂರು ರಾಬರಿ ಕೇಸ್ನಲ್ಲಿ ಹಿಂದಿ ಭಾಷಿಕರ ಕೈವಾಡದ ಶಂಕೆ ಇದ್ದು ಬಿಗ್ ಆಪರೇಷನ್ ಜಾರಿಯಲ್ಲಿದೆ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣಗೆ ಭೂಚಕ್ರ ಸುತ್ತಿದೆ. ಬಾಲಣ್ಣ ವಿರುದ್ಧ 54 ಕೋಟಿಯ ಭೂಗಳ್ಳತನ ಬಾಂಬ್ ಬಿದ್ದಿದ್ದು ಪತ್ನಿ ರಾಧಾ ವಿರುದ್ಧ ದೂರು ದಾಖಲಾಗಿದೆ. ಇತ್ತ ಸಾಲಗಾರನಾದ ಬಸವಕಲ್ಯಾಣ ಶಾಸಕ ಸಲಗರ್ ವಿರುದ್ಧ ಉದ್ಯಮಿ ಸಂಜು ಸೊಗೋರೆ ಕೋಟಿ ಹತ್ತಿರದ ಲೆಕ್ಕ ಹೇಳಿ ಎಫ್ಐಆರ್ ದಾಖಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.